ಪಾಂಚಜನ್ಯ ಮೊಳಗಿಸಿದ್ದಂತಹ ಎಸ್.ಎಂ. ಕೃಷ್ಣ ಇಂದು ನಮ್ಮ ಜೊತೆಗಿಲ್ಲ. ಇವತ್ತು ಬೆಳಗಿನ ಜಾವ ಅವರು ಅಗಲಿರುವಂತಹದ್ದು. ಅವರ ಅತ್ಯಾಪ್ತರಲ್ಲಿ ಹಳ್ಳಿ ಹಕ್ಕಿ ವಿಶ್ವನಾಥ್ ಸರ್ ಕೂಡ ಒಬ್ರು. ಇವತ್ತು ಅವ್ರು ನಮ್ಮ ಜೊತೆಗಿದ್ದಾರೆ. ಅವರ ಜೊತೆಗಿನ ನಂಟು ಎಸ್.ಎಂ. ಕೃಷ್ಣ ಅವರು ಇವರ ಕಂಡಂತೆ ಯಾವ ರೀತಿಯಾಗಿದ್ರು ಅನ್ನುವಂತಹ ಒಂದಿಷ್ಟು ಮಾತುಕತೆಯನ್ನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ನೀವು ಕೂಡ ಅವರಿಗೆ ಅತ್ಯಾಪ್ತರು, ನೀವು ಜೊತೆಯಲ್ಲಿದ್ದವರು, ರಾಜಕಾರಣ ಜೊತೆಯಲ್ಲಿ ಮಾಡುವಂಥವ್ರು. ಹೇಗಿತ್ತು ಸರ್ ಅವರ ಜೊತೆ ಒಡನಾಟ? ಎಸ್.ಎಂ. ಕೃಷ್ಣ ಮತ್ತು ನನ್ನ ಸಂಪರ್ಕ ಭಾಳ ಹಳೆಯದು. ನನ್ನ ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ಅವರ ನಾಯಕತ್ವವನ್ನು ಒಪ್ಪದಂಥವ್ರು, ಮೆಚ್ಚಿದಂಥವ್ರು. ಅವರು ಚುನಾವಣೆಯಲ್ಲಿ ಕೆಲಸ ಮಾಡ್ತಾಯಿತ್ತು. ಕೊನೆಗೆ ಕಾಲಘಟ್ಟದಲ್ಲಿ ಅವರು ಮುಖ್ಯಮಂತ್ರಿ ಆದರು. ನಾವೆಲ್ಲ ನಮ್ಮನ್ನು ಕೂಡ ಅವರ ಸರ್ಕಾರದಲ್ಲಿ ಮಂತ್ರಿಯಾಗಿ ನಮ್ಮನ್ನು ಅವಕಾಶ ಮಾಡಿಕೊಟ್ರು. ಅದರಲ್ಲೂ ಅವರು ಮಂತ್ರಿಮಂಡಲ ನನಗೆ ಶಾಲಾ ಶಿಕ್ಷಣ ಇಲಾಖೆ ಕೊಟ್ಟರು. ಭಾಳ ಜನ ಇಲ್ಲ, ವಿಶ್ವನಾಥ್ಗೆ ಬೇರೆ ಏನಾದರೂ ಕೊಡಬೇಕಾಗಿತ್ತು. ಇಲ್ಲ, ನನ್ನ ಸರ್ಕಾರದ ಆದ್ಯತೆ ಅಕ್ಷರ ಮತ್ತು ಆರೋಗ್ಯ. ಹಾಗೆ ಆದ್ಯತೆಯಲ್ಲಿ ಮೊದಲನೇದು ವಿಶ್ವನಾಥ್ಗೆ ಕೊಟ್ಟಿದ್ದೀನಿ, ಮಾಡ್ತಾರೆ ಅಂತ. ಅದನ್ನು ನಾನು ಮತ್ತು ನನ್ನ ಶಾಲಾ ಶಿಕ್ಷಣದ ಅಧಿಕಾರಿಗಳು, ಪೋಷಕರು, ಸರ್ಕಾರ ಭಾಳ ಜತನದಿಂದ ತಗೊಂಡದನ್ನ ನಾವು ಇಡೀ ಶಾಲಾ ಶಿಕ್ಷಣ ದೇಶದಲ್ಲಿ ನಂಬರ್ 1 ಅಲ್ಲಿ ತನಕ ರೀಚ್ ಆಯಿತು. ಹಾಗಾಗಿ ನಂತರದಲ್ಲಿ ನನಗೆ ಕೋಆಪರೇಷನ್ ಕೊಟ್ಟರು. ಸಹಕಾರಿ ಇಲಾಖೆಯಲ್ಲೂ ಕೂಡ ನಾನು ಒಂದು ದೊಡ್ಡ ಕಾರ್ಯಕ್ರಮ ಇಂಟ್ರೊಡ್ಯೂಸ್ ಮಾಡಿತು, ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದು. ಅದು ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆ. ನಮ್ಮ ಹಳ್ಳಿಗಾಡು ಜನರಿಗೆ ಸಹಕಾರಿ ಇಲಾಖೆ ಮೂಲಕ ಕೇವಲ 5 ರೂಪಾಯಿ ಮೆಂಬರ್ಶಿಪ್ಗೆ 3 ಲಕ್ಷ ರೂಪಾಯಿ ತನಕ ಭಾಳ ದೊಡ್ಡ ಆಪರೇಷನ್ಸ್ಗಳು ಮಾಡಿಸ್ಕೊಳ್ಳುವಂಥದ್ದಕ್ಕೆ ಅವಕಾಶ ಆಯಿತು. ಹಾಗಾಗಿ ಕೃಷ್ಣ ಅವರು ಅಕ್ಷರ ಮತ್ತು ಆರೋಗ್ಯಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟಂಥವ್ರು. ಬೆಂಗಳೂರು ಅನ್ನುವಂತಹದ್ದು, ITBT ಅನ್ನುವಂತಹದ್ದು, ಅದೆಲ್ಲವೂ ಕೂಡ ಅವರ ಕನಸಿನ ಕೂಸು. ಇವತ್ತು ಬೆಂಗಳೂರು ITBT ಹಬ್ ಅನ್ನುವಂತಹ ಹೆಸರು ಬರೋದಕ್ಕೆ ಅವರೇ ಕಾರಣ ಅನ್ನುವಂತಹದ್ದು. ನಿಜ. He says Silicon leader. Bangalore is a Silicon Valley. ಆ ಹೆಸರು ಕೃಷ್ಣ ಅವರ ಪ್ರಯತ್ನದಿಂದ ಬಂದಂಥದ್ದು. ಇವತ್ತಿಗೂ ಕೂಡ ನಮ್ಮ ಮಕ್ಕಳು 3 ಲಕ್ಷ 4 ಲಕ್ಷ ಸಂಬಳ ತಗೋತಾರೆ. ಇವತ್ತು ಭಾರತದ ಖಜಾನೆಯ 60 ಭಾಗ ಕರ್ನಾಟಕದಿಂದ ಹೋಗ್ತಾ ಇದೆ. ಹಾಗಾಗಿ ಅವರ ಆರ್ಥಿಕ ನೀತಿ ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಪೂರಕವಾಗಿ ಹೋಗ್ತಾ ಇರ್ತವೆ. ಹಾಗೆ ಎಸ್.ಎಂ. ಕೃಷ್ಣರವರು ITBT ಒಂದು ದೊಡ್ಡ ಕ್ರಾಂತಿ ಅಂತ. Bangalore was identified in the whole world, because of Krishna efforts. ಅದೊಂದು ಇತಿಹಾಸ, ಒಂದು ಪರ್ವ. ಸಾಕಷ್ಟು ದೂರದೃಷ್ಟಿ ಇಟ್ಟುಕೊಂಡಂತಹ ರಾಜಕಾರಣಿ ಅನ್ನುವಂತಹದ್ದು. ಅಂದ್ರೆ 20 ದಶಕಗಳ ಹಿಂದೆಯೇ ಇದು ಹೀಗೆ ಇರಬೇಕು ಅನ್ನುವಂತಹದ್ದು ಒಂದು ಶಿಸ್ತಿನಲ್ಲಿ, ಅದು ಯಾವುದೇ ರೀತಿಯಾದ ಶಿಸ್ತಿರ್ಬೋದು, ಎಲ್ಲ ಶಿಸ್ತಿನಲ್ಲಿ ಇದ್ದಂತಹ ರಾಜಕಾರಣಿ ಎಸ್.ಎಂ. ಕೃಷ್ಣ. ಎಸ್.ಎಂ. ಕೃಷ್ಣ ಎ ಮ್ಯಾನ್ ಆಫ್ ವಿಷನ್. ಅಪಾರ ದೂರದೃಷ್ಟಿಯುಳ್ಳಂಥ, ಕಂಡ ಕನಸುಗಳನ್ನು ಜೊತೆಗಾರರುಗೂಡಿ, ಜನರ ಜೊತೆಗೂಡಿ ಅದನ್ನು ಸಾಧನೆ ಮಾಡ್ತಾ ಇದ್ದಂಥ ಸೀಮಾ ಪುರುಷ ಎಸ್.ಎಂ. ಕೃಷ್ಣ. ಸರ್, ಅವರ ಡ್ರೆಸ್ ಸೆನ್ಸು ಆ್ಯಕ್ಚುಲಿ ಅದು ನೋಡೋರ್ಗೆ ಅದು ಯಾವಾಗಲೂ ಅಟ್ರಾಕ್ಟು. ಈಗಿನ ಯೂತ್ಸ್ಗಂತೂ ಅದು ಅವ್ರ ಎಸ್.ಎಂ. ಕೃಷ್ಣ ಅನ್ನುವಂತಹದ್ದು, ತಲೆ ಮೇಲೆ ಟೋಪಿ, ಕೈಯಲ್ಲೊಂದು ಸ್ಟಿಕ್ಕು, ಅವರ ಕೋಟು ಎಲ್ಲವೂ ಕೂಡ ವಿಭಿನ್ನ. ಸೊ ಅದ್ರ ಬಗ್ಗೆ ಹೇಳೋದು. ಕೃಷ್ಣ ಸಾಹೇಬರ ಬೆಡಗು ಬಿನ್ನಾಣ ನಡವಳಿಕೆಗಳು ಅನುಕರಣೀಯ. ಸಂಸ್ಕೃತಿ ಸಂಸ್ಕಾರಗಳು ಭಾಳ ತಮ್ಮದಾಗಿಸ್ಕೊಂಡಿದ್ರು. ಒಬ್ಬ ಮುತ್ಸದಿಗೆ ಅವಶ್ಯಕವಿರತಕ್ಕಂಥ ಎಲ್ಲ ಗುಣಗಳು ಅವರಲ್ಲಿತ್ತು. ಅದು ಭಾಳ ಮುಖ್ಯ. ಇವತ್ತು ಅವ್ರು ನಮ್ಮ ಜೊತೆಗಿಲ್ಲ.
ಒಂದು ರೀತಿ ಸ್ನೇಹಿತರನ್ನ ಕಳ್ಕೊಂಡಿದ್ದೀರಿ. ಸೊ ಏನು ಅನ್ನಿಸ್ತಿದೆ? ನನಗೆ ಬೆಳಗ್ಗೆ 5 ಗಂಟೆಗೆ ಅವರ ಸಾವಿನ ಸುದ್ದಿ ಯಾರು ನನ್ನ ಫೋನ್ ಮೂಲಕ ತಿಳಿಸಿದ್ರು. ನಾನು ಅಲ್ಲಿಂದಾನು ಕೂಡ ಪಾಪ ಅದೇ ಹಳೆಯ ನೆನಪುಗಳೆಲ್ಲ ಮಾಡಿಕೊಂಡು SM ಕೃಷ್ಣರವರ ಶಾಂತಿ ಕೊಡಲಿ ಅವ್ರಿಗೆ, ತಾಯಿ ಭಾರತಿ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ, ಅವರ ಗೌರವಾರ್ಥ ನಾವೆಲ್ಲರೂ ಕೂಡ ಅವ್ರನ್ನ ಸ್ಮರಣೆ ಮಾಡೋಣ ಅಂತ. ಇದಿಷ್ಟು ಹಿರಿಯ ಪರಿಷತ್ ಸದಸ್ಯರಾದಂತಹ ವಿಶ್ವನಾಥ್ ಅವರ ಮಾತು. ಕ್ಯಾಮ್ರಾಮನ್ ಪ್ರಶಾಂತ್ ಜೊತೆ ದೀಪಾ ಕುಕುವಾಡ, ಪವರ್ ಟಿವಿ.